ಇಫ್ ಯು ಕಮ್ ಟುಡೇ ಐ ಆಮ್ ಹ್ಯಾಪಿ, ಇಫ್ ಯು ಕಮ್ ಟುಮಾರೋ ಐ ಆಮ್ ಬ್ಯಾಡ್. ಸಿದ್ದರಾಮಯ್ಯನವರ ಭಾವನೆ ಅದು. CLP ಮೀಟಿಂಗ್ ಆರಂಭ ಆಗಿದೆ. ಕಾಂಗ್ರೆಸ್ ಲೆಜಿಸ್ಲೇಟಿವ್ ಪಾರ್ಟಿ ಮೀಟಿಂಗ್. ಭಾವನೆ 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 ಅವ್ರ ಡೈಲಾಗ್ ಅಲ್ಲ, ಅವರ ಡೈಲಾಗ್ಗಳು ಇದಕ್ಕಿಂತಲೂ ಹರಿತವಾಗಿರ್ತವೆ. ಅವರ ಭಾವನೆ ಅದು. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಆರಂಭ ಆಗಿದೆ. 5 ಇದುವರೆಗೂ ಗೈರು ಹಾಜರಿ. ಮೇಡಮ್, ಇದನ್ನೇ ಅಂತಿಮ ನಂಬರ್ ಅಂತ ಅಂದ್ಕೊಡ್ರೆ ಸರ್ಕಾರ ಸುಭದ್ರ. ಅಜಿತ್, ಈ ಸಭೆನೇ ಅಲ್ಲ ಅಜಿತ್. 3 ಗಂಟೆಗೆ ಶುರುವಾಗಬೇಕಾಗಿರೋ ಸಭೆ 5 ಗಂಟೆಗೆ ಇನ್ನು ಬರ್ತಾ ಇದ್ದಾರೆ. ಇನ್ನೊಂದು 10 ನಿಮಿಷದಲ್ಲಿ ವೈಂಡ್ ಅಪ್ ಆಗ್ಬಹುದು. ಸಭೆ ಅಲ್ಲ ಅದು. ಏನ್ ಗೊತ್ತಾ, ತಲೆ ಎಣಿಸೋದಿಕ್ಕೆ ಮತ್ತೆ ನೀವೆಲ್ಲ ಮಾಧ್ಯಮದವರು ಮತ್ತು ಪ್ರತಿಪಕ್ಷಗಳು ಏನು ಮತ್ತೆ ತೋರಿಸೋದಕ್ಕೆ ಬೆಂಬಲ ಕೊಟ್ಟಿರ್ತಕ್ಕಂಥ ಕಾಂಗ್ರೆಸ್ ಎಲ್ಲವೂ ಸರಿ ಇಲ್ಲ ಅಂತ ಹೇಳೋದಕ್ಕೆ ಇದು ಒಂದು ನಿದರ್ಶನ ಕಾಣ್ತಾ ಇದೆ. ಮತ್ತೆ ಇವತ್ತು ಪ್ರಚಾರ ಸಮಿತಿಯಲ್ಲಿ ಹೋಗಿ ದಿನೇಶ್ ಗುಂಡೂರಾಯರು ಮತ್ತು ಮಾನ್ಯ ಸಿದ್ದರಾಮಯ್ಯನವರು ಏನಂತ ಹೇಳಿದ್ದಾರೆ, ಅವರಿಗೆ ವಿಲ ಒದ್ದಾಡ್ತಿದ್ದಾರೆ. ಅವರಿಗೆ ಕಮಲ ಬಿಟ್ಟು ಇನ್ನೇನು ತಲೆಗೆ ಹೋಗ್ತಾ ಇಲ್ಲ. ಎದ್ರೆ ಕುಂತ್ರೆ ನಿಂತ್ರೆ ಯಡಿಯೂರಪ್ಪನವ್ರ ಧ್ಯಾನ. ಅದು ಸಿಂಹ ಎಲ್ಲಿ ಕೂತಿದ್ರು ಕಾಡ್ತಾ ಇದ್ದೀವಿ ಅಂತ ಅನ್ನೋದಕ್ಕೆ. ಆದರೆ ಅವ್ರು ಯಾವತ್ತೂ ಕೂಡ ತೂಕ ತಪ್ಪಿ ಮಾತನಾಡಲಿಲ್ಲ. ಯಡಿಯೂರಪ್ಪನವ್ರಿಗೆ ಇಂಥದ್ನೆಲ್ಲ ಸಹಿಸಿ ಅಭ್ಯಾಸ ಇದೆ. BJP ಪಾರ್ಟಿಗೆ ಅವ್ರು ಯಾವತ್ತು 104 ಸ್ಥಾನಗಳಲ್ಲಿ ನಾವು ಮತ್ತೆ ಸರ್ಕಾರ ಮಾಡೋಕ್ಕಾಗಲಿಲ್ಲ. ಅವತ್ತು ವಿಧಾನಸೌಧದಲ್ಲಿ ಹೇಳಿದ ಒಂದೇ ಮಾತು, ನನ್ನ ಗುರಿ ಏನು ನರೇಂದ್ರ ಮೋದಿ ಅವರನ್ನ ಮತ್ತೆ ಪ್ರಧಾನಿ ಮಾಡೋದಕ್ಕೆ ಲೋಕಸಭೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಿಸ್ತಕ್ಕಂಥದ್ದು ನನ್ನ ಗುರಿ ಅಂತ ಹೇಳಿದ್ದಾರೆ. ಬೇರೆಯವರು ಬಿಜೆಪಿ ಬಗ್ಗೆ ಕಾಂಗ್ರೆಸ್ನವರೇ ಆಪರೇಷನ್ ಕಮಲ ಅಂತಾರೆ. ನಮ್ಮವ್ರದ್ದು ಇಲ್ವೇ ಇಲ್ಲ. ಆಪರೇಷನ್ ಅಸ್ತವನ್ನ ಸರಿಯಾಗಿ ಇಟ್ಕೊಳಕ್ ಆಗದಲ್ಲೇ ಇರುವಂತ ಪಾರ್ಟಿ. ಇವತ್ತು ಸಿದ್ದರಾಮಯ್ಯ ಇಷ್ಟು ಮಾತನಾಡ್ತಾ ಇದಾರಲ್ಲ ಅಜಿತ್, ಇವ್ರು ಹೇಳುವ ಸಿದ್ಧಾಂತವನ್ನ JDS ಬಿಡುವಾಗ, ಇವತ್ತು ಬಿಜೆಪಿ ಬಂದ್ಬಿಡುತ್ತೆ, ಆಮಿಷ ತೋರುತ್ತೆ, ಕಾಂಗ್ರೆಸ್ ಬಿಡಬೇಡಿ ಅಂತ ಹೇಳ್ತಾರಲ್ಲ. JDS ನಲ್ಲಿ ಉಪಮುಖ್ಯಮಂತ್ರಿ ಆಗಿದ್ರು ತಾನೆ ಇವರು, ಅತ್ಯಂತ ಹಿರಿಯ ನಾಯಕರಾಗಿದ್ರು ತಾನೆ. JDS ನಲ್ಲೇ ಇದ್ದು ಅಧಿಕಾರಕ್ಕೆ ಬರ್ಬೋದಾಗಿತ್ತಲ್ಲ. ನಂಬಿಕೆ ಇದ್ದಿದ್ರೆ ಸಿದ್ದರಾಮಯ್ಯನವರಿಗೆ, ದೇವೇಗೌಡರ ಮೇಲೆ ಮತ್ತು ಕುಮಾರಸ್ವಾಮಿ ಮೇಲೆ. ವಾಪಸ್ ಬಂದ್ಮೇಲೆ ಏನಂತ ಹೇಳಿದ್ರು, ನಮ್ಮನ್ನು ಯಾವತ್ತೂ ಮುಖ್ಯಮಂತ್ರಿ ಆಗಕ್ಕೆ ಮಾಡ್ತಿರ್ಲಿಲ್ಲ ಅನ್ನೋ ಭಾವನೆಯನ್ನು ಹೇಳಿದ್ರು. ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಹಿರಿಯ ನಾಯಕರು ಮಾತನಾಡುವಾಗ ಅವರ ಮಾತನ್ನ ಕೋಟಿ ಜನ ಕೇಳ್ತಿರ್ತಾರೆ. ಸಿದ್ದರಾಮಯ್ಯನವರು ಪ್ರಾಮಾಣಿಕವಾಗಿ ಮಾತನಾಡ್ತಿಲ್ಲ, ಆತ್ಮಸಾಕ್ಷಿಯಿಂದ ಮಾತನಾಡ್ತಿಲ್ಲ. JDS ಅನ್ನ ಬಿಟ್ಟು ಕಾಂಗ್ರೆಸ್ಗೆ ಅವರು ಬಂದಿದ್ದಾರೆ. ಇವತ್ತು ಅವರ ಮಾತನ್ನ ಕಾಂಗ್ರೆಸ್ ನಲ್ಲಿ ಎಲ್ಲಾ ಶಾಸಕರು ಕೇಳ್ತಾರೆ ಎನ್ನುವಂತ ನಂಬಿಕೆ ಅವ್ರಿಗೂ ಇಲ್ಲ. ಅದಕ್ಕೇನೆ ಪ್ರಚಾರ ಸಮಿತಿಯಲ್ಲಿ ಮಾತಾಡ್ತಾ ಇದ್ದಾರೆ, ಶಾಸಕರ ಸಮಿತಿಯಲ್ಲ. ಇದು ಸಭೆನೇ ಅಲ್ಲ. 5 ಗಂಟೆ ಆದ್ರೂ ಇನ್ನು ಬರೀ ಅಟೆಂಡೆನ್ಸ್ ಹಾಕೋದಿಕ್ಕೆ ಮತ್ತೆ ತಿಕ್ಕಿ ನೋಡ್ಕೊಳ್ತಾ ಇದ್ದಾರೆ. ಹೌದಾ ಇದೀವ ನಾವು ಅಂತ ಹೇಳಿ ಅವ್ರು 3 ಜನ ತಾವೇನ್ ಹೇಳಿದಿರಿ, ಒಂದು ಲೆಟರ್ ಕಳಿಸಿರ್ತಕ್ಕಂಥದ್ದು, ಒಂದು KVET ಹಾಕಿದಾಗೆ ಒಂದು KVET ಹಾಕಿ ಇಟ್ಕೊಂಡಿದ್ದಾರೆ. ಇವರು ಇವತ್ತು ಮಂತ್ರಿ ಯಾರನ್ನ ಮಾಡ್ತಾರೆ ಅಜಿತ್? ಎಲ್ಲಿ ರಾಜೀನಾಮೆ ಕೊಟ್ರು? ಯಾವ ಮಂತ್ರಿಗಳು ರಾಜೀನಾಮೆ ಕೊಟ್ರು? ಮಂತ್ರಿಗಿರಿ ಸಿಗಲಿಲ್ಲ ಅಂತೇಳಿ ಪಕ್ಷವನ್ನೇ ಬ್ಲಾಕ್ ಮೇಲ್ ಮಾಡಿದಂತ ಅವರು ಅನೇಕ ನಾಯಕರು ಅಲ್ಲ. ಮತ್ತೆ ಮೊನ್ನೆ ಎಲ್ಲ ಬಿಟ್ರಲ್ಲ, ಇಡೀ ಯಾವ್ಯಾವ ವಿಚಾರಗಳನ್ನ ವ್ಯಾಖ್ಯಾನ ಮಾತಾಡಕ್ ಹೋಗ್ಬಿಡಿ. ಇವತ್ತು ಸಿದ್ದರಾಮಯ್ಯ ಅವರ ಆತ್ಮಸಾಕ್ಷಿಯಿಂದನೇ ಮಾತಾಡಿರ್ತಾರೆ. ಬಿಜೆಪಿ ಅದೇ ಕಾರಣಕ್ಕಾಗಿ ರೆಸಾರ್ಟ್ ನಲ್ಲಿ ಕೂತ್ಕೊಂಡಿರುವಂತ 4 ಜನ ಶಾಸಕರು ನಂಬಲಿಲ್ಲ. ಯಾರು ಒಬ್ರು ದೊಡ್ಡವ್ರು ಹೇಳಿ 4 ಹಿರಿಯ ಶಾಸಕರು, 4 ಹಿರಿಯ ಸಚಿವರು ರಾಜೀನಾಮೆ ಕೊಡ್ತಾರೆ, ತೆರವಾದ ಖಾತೆಗಳನ್ನು ನಿಮಗೆ ಕೊಡ್ತೀವಿ ಅಂತ ಒಬ್ರು ಹಿರಿಯರು ಹೇಳಿ ಅನ್ನುವ ಕಾರಣಕ್ಕಾಗಿ ಅವರು ದಾರಿ ಕಾಯ್ತಾ ಇದ್ರು ಅಂತ ಅನ್ಸುತ್ತೆ. ಎಸ್, ಆಶ್ಚರ್ಯಕರವಾಗಿ ಬಸವ ಕಲ್ಯಾಣದ ಶಾಸಕ ನಾರಾಯಣ ರಾವ್ ಸಭೆಯಿಂದ ಗೈರು ಹಾಜರಾಗಿದ್ದಾರೆ. ಅವರ ಬಗ್ಗೆ ಸಂಶಯಗಳ ಮಾತುಗಳು ಕೇಳಿ ಬರ್ತಾ ಇದೆ ಸಭೆಯಲ್ಲಿ ಅನ್ನುವಂಥ ವರದಿಗಳು ಬರ್ತಾ ಇದೆ ನಮಗೆ. ಬಸವ ಕಲ್ಯಾಣ ಶಾಸಕ ನಾರಾಯಣ ರಾವ್ ಸಭೆಗೆ ಗೈರು ಹಾಜರಾಗಿದ್ದಾರೆ. ಪವಾಡ ಸದೃಶ ರೀತಿಯಲ್ಲಿ ಬೆಂಗಳೂರು ಏರ್ಪೋರ್ಟ್ಗೆ 4 ಜನ ಅತೃಪ್ತರು ಬಂದಿಳಿಯಬಹುದು ಅಂತ ಇಂಟೆಲಿಜೆನ್ಸ್ನವ್ರು ದಾರಿ ಕಾಯ್ತಾ ಇದ್ದಾರೆ. ಈಗ ಬರ್ತಾ ಇರುವಂಥ ಅಪ್ಡೇಟ್ ನೀವು ದೃಶ್ಯಗಳನ್ನು ಏನು ನಮ್ಮ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಿ, ಇದು ಸಭೆಯ ಒಳಗಿನ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. 5 ಗೈರು ಹಾಜರಿ 5. ಇದು ಅಂತಿಮ ನಂಬರ್ ಅನ್ನೋದಾದ್ರೆ ಗೈರು ಹಾಜರಾದಂತಹ 5 ಜನ ಪಾಟೀಲ್ ಅವರು ಪರ್ಮಿಷನ್ 76 ಆಗ್ತದೆ. ಓಕೆ 4 ಮಾತ್ರ ಜನರು ಸ್ವಲ್ಪ ಕಾದ್ ನೋಡಿ. ಓಕೆ, ಅಂದ್ರೆ ಇನ್ನೂ ಬಂದು ಮುಂಬೈಯಿಂದ ಹೇಳ್ತಾ ಬಂದಿದ್ದೇವೆ. ವಿಚಾರ ಬಂದಿರತಕ್ಕಂಥದ್ದು ಎಲ್ಲೋ ಒಂದು ಅಧಿಕಾರ ದಾಹದಿಂದಾಗಿ ಈ ಬಿಜೆಪಿ ಅವರು ಮಾಡಬಾರ್ದನ್ನ ಮಾಡ್ತಾರೆ. 1 ನಿಮಿಷ,
ಬಿಜೆಪಿಯವರು ಮಾಡಬಾರ್ದು ಮಾಡ್ತಾರೆ, ಅವ್ರ ಪ್ರಜಾಪ್ರಭುತ್ವ ಕಗ್ಗೊಲಿನ ಮಾಡ್ತಾರೆ, MLAಗಳ ಆಮಿಷಗಳನ್ನು ನೋಡ್ತಾರೆ. ಇದು ಆಗಬಾರ್ದು ಅಂತಕ್ಕಂಥ ಕಾಳಜಿದ್ದಾಗಿ ನಾವು ಸದೃಢ ಸರ್ಕಾರವನ್ನು ಕೊಡಲಿಕ್ಕೋಸ್ಕರ ನಾವು ಈ ಸಭೆಯನ್ನು ಮಾಡ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ಕೂಡ ಬಿಜೆಪಿ ಅಂತ ಕೋಮುವಾದಿ ಶಕ್ತಿಗಳಿಗೆ ನಾವು ಅಧಿಕಾರ ಕೊಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ವಿ ಆರ್ ಡೂಯಿಂಗ್ ಆಲ್ ದಿಸ್ ಥಿಂಗ್ ಮಾತನ್ನು ಹೇಳ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಆ ರೀತಿ ನೋಟಿಸ್ ಕೊಡಬೇಕಾಯಿತು. ಯಾವುದೇ ಕಾರಣಕ್ಕೂ ಅಲ್ಲ, ನಮ್ಮ ಮೇಲೆ ನಮ್ಮ ಶಾಸಕರ ಅಪನಂಬಿಕೆ ಇದೆ ಅನ್ನೋ ವಿಚಾರಕ್ಕಲ್ಲ, ನಾವು ನಂಬೋದಿಲ್ಲ ಅನ್ನೋ ಕಾರಣಕ್ಕಲ್ಲ, ಅಸಮಾಧಾನದಿಂದ ಇದರ ಪ್ರಶ್ನೆ ಅಲ್ಲ. ದೇರ್ ಮೇ ಬಿ ಭಿನ್ನಾಭಿಪ್ರಾಯಗಳು ಇರ್ಬೋದು, ಅದು ನಮ್ಮ ಆಂತರಿಕ ಪ್ರಜಾಪ್ರಭುತ್ವದಲ್ಲಿ ಬೆಲೆ ಕೊಡ್ತಕ್ಕಂಥ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಅವ್ರ ಮಾತುಗಳು ಕೂಡ ಅನಿಸಿಕೆಗಳನ್ನು ಕೇಳಬೇಕಾಗ್ತದೆ. ಅದಕ್ಕೆ ಮೀಟಿಂಗ್ನ ಮಾಡಿದ್ದೇವೆ. ನಾವು ಯಾವುದೇ ರೀತಿ ಅತೃಪ್ತ ಶಾಸಕರು ನಮ್ಮಲ್ಲಿ ಇಲ್ಲ ಅಂತ ಮಾತನ್ನು ಹೇಳ್ತಾ ಇದ್ದೀನಿ. ಆದರೆ ಬಿಜೆಪಿಯವರು ಅಧಿಕಾರ ದ್ರಾಹದಿಂದ 104 ಜನ ಗೆದ್ದಿದ್ದೀವಿ ಅಂತಾರೆ. ಅವ್ರು ತಿಳ್ಕೋಬೇಕಾಗ್ತದೆ, ಪ್ರಜಾಪ್ರಭುತ್ವದಲ್ಲಿ ನೀವು 49 ತಗೊಂಡ್ರೆ ನೀವು ಫೇಲೆ, 51 ತಗೊಂಡ್ರೆ ಪಾಸ್. ತಿಳ್ಕೋಬೇಕಾದ ಪೊಲಿಟಿಕಲ್ ಅರ್ಥಮೆಟಿಕ್ಸ್ನ. ಅವರು ಸುಮಾರು 12-13 ಜನ ಶಾಸಕರು ಕಡಿಮೆ ಇಟ್ಕೊಂಡು ನಮ್ಮ ಮೆಜಾರಿಟಿ ಇದೆ ಸುಳ್ಳು ಹೇಳಿ ಒಂದ್ಸಲ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಇದಕ್ಕಿಂತ ದ್ರೋಹ ಇನ್ನೇನು ಬಗೆಯಲಿಕ್ಕೆ ಸಾಧ್ಯ ಈ ಕರ್ನಾಟಕ ರಾಜ್ಯಕ್ಕೆ ಅಂತ ಮಾತನ್ನ ಕೇಳ್ತಾ ಇದ್ದೀನಿ. ಅವ್ರಿಗೆ ಗೊತ್ತಿತ್ತು ಅವ್ರಿಗೆ ಬೆಂಬಲ ಇಲ್ಲ ಅಂತೇಳಿ. ಹೇಗೆ ಅವರು ಹೋಗಿ ಗವರ್ನರ್ ಹತ್ರ ಸುಳ್ಳು ಹೇಳಿದ್ರು, ಹೇಗೆ ಅವರು ಸುಪ್ರೀಂ ಕೋರ್ಟಲ್ಲಿ ಅವರು ಚೀಮಾರಿ ಹಾಸ್ಕೊಂಡ್ ಬಂದ್ರು ಅಂತಕ್ಕಂಥ ಪ್ರಶ್ನೆಯನ್ನು ಇವತ್ತು ಕೇಳ್ತಾ ಇದ್ದೀನಿ. ಇವತ್ತು ದಿವಸ ಸುಮ್ಮನೆ ಏನೋ ಸಜ್ಜನರಾಗಿ ಮಾತಾಡೋ ರೀತಿಯಲ್ಲಿ ಮಾತಾಡೋದು. ಯಡಿಯೂರಪ್ಪರನ್ನ ಅವ್ರ ನಮ್ಮ ಸಿದ್ದರಾಮಯ್ಯ ಮಾತಾಡಿದ್ರೆ ಆತ್ಮವಂಚನೆ ಮಾತಾಡೋದು ಆತ್ಮವಂಚನೆ ಮಾಡ್ಕೊಳ್ತಾ ಇರ್ತಕ್ಕಂಥವ್ರು ಇವರು ಯಡಿಯೂರಪ್ಪನವರು. ಅವರು KJPನ ಕಟ್ಟಿದಾಗ ನಾನು ಸತ್ತೋದ್ರೆ ನಾನು ಹೆಣ ಕೂಡ ಹೋಗಬಾರ್ದು ಬಿಜೆಪಿಗೆ ಅಂತ ಹೇಳಿದ್ರು. ಇವತ್ತೇನು ಮಹಾ ಸತ್ಯ ಹರಿಶ್ಚಂದ್ರ ತರ ಮಾತಾಡ್ತಕ್ಕಂಥ ವಿಚಾರ ಇವ್ರು ಹೇಳಿ. ಇವರು ಪ್ರಜಾಪ್ರಭುತ್ವ ಕಗ್ಗೊಲೆಯನ್ನು ಮಾಡ್ತಕ್ಕಂಥ ಯಾರು ಈ ದೇಶದಲ್ಲಿದ್ದರೆ ಅದು ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಸರ್ಕಾರ ಅಂತ ನೇರವಾಗಿ ಹೈಕಮಾಂಡ್ ಕೂಡ ನಾವು ಹೇಳಬೇಕಾಗ್ತದೆ. ಅಮಿತ್ ಶಾ ಅವರು ನೇರವಾಗಿ ಈ ಆಪರೇಷನ್ ಕಮಲಲ್ಲಿ ಶಾಮೀಲಾಗಿದ್ರು ಅಂತೇಳಿ ಬಿಜೆಪಿ ಶಾಸಕರೇ ಮಾತಾಡ್ತಾ ಇದ್ದಾರೆ. ಇನ್ನೊಂದು ಹೇಳ್ತಾ ಇದ್ದೀನಿ ಕೇಳಿ, ಅವರ ಬಿಜೆಪಿ ಶಾಸಕರ ಮೇಲೆ ಅವರಿಗೆ ನಂಬಿಕೆ ಇಲ್ಲ. ಹಲವಾರು ಶಾಸಕರು ನಮ್ಮ ಪಕ್ಷದ ನಾಯಕರುಗಳ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರೆ ಅಂತ ಇವುಗಳು ಸತ್ಯನ ಮಾತು ಹೇಳ್ತೀವಿ. ಆದರೆ ನಾವು ಆಪರೇಷನ್ ಹಸ್ತಾನು ಆಪರೇಷನ್ ಕಮಲನು ಈ ರೀತಿ ವಿಚಾರಗಳನ್ನ ಮಾಡೋಕೆ ಹೋಗೋದಿಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಪಾರ್ಟಿಗೆ ಇದ್ದೇವೆ ಅಂತ ಮಾತು ಹೇಳ್ತಾ ಇದ್ದೀವಿ. ಉಭಯ ಕುಶಲೋಪರಿ ವಿಚಾರಿಸಿಕೊಳ್ಳೋದಕ್ಕೆ ಇಲ್ಲ, ದೇರ್ ನಾಟ್ ಹ್ಯಾಪಿ ವಿತ್ ಯಡಿಯೂರಪ್ಪ ನಮ್ಮ ಮಾತನ್ನು ಹೇಳ್ತಾ ಇದ್ದೀನಿ. ಇವತ್ತಿನ ದಿವಸ ಯಡಿಯೂರಪ್ಪನ ಜೊತೆಯಲ್ಲಿ ಯಡಿಯೂರಪ್ಪ ನಾಯಕತ್ವನ ಪ್ರಶ್ನೆ ಮಾಡ್ಲಿಕ್ಕೆ ಬಿಜೆಪಿ ನಾಯಕರು ಕಾಯ್ತಾ ಇದ್ದಾರೆ. ಅವ್ರು ಮೀಟಿಂಗ್ ಮಾಡ್ಲಿಕ್ಕೆ ಗೊತ್ತಾಗ್ತದೆ. ಬೆಂಗಳೂರಲ್ಲಿ ರಿಸಾರ್ಟ್ ಅಲ್ಲಿ ಬೀಗ ಹಾಕೊಂಡು ಮೀಟಿಂಗ್ ಮಾಡೋದಲ್ಲ, ಫೋನ್ಗಳನ್ನ ಕಿತ್ತಾಡ್ಕೊಂಡು ಫೋನ್ಗಳನ್ನ ಬಚ್ಚಿಟ್ಟು ಮೀಟಿಂಗ್ ಮಾಡ್ತಕ್ಕಂಥ ಅಲ್ಲ. ಅವ್ರ ಪ್ರಜಾಪ್ರಭುತ್ವ ನಂಬಿಕೆ ಇದ್ರೆ ಬೆಂಗಳೂರು ಕಳಿಸ್ಬೇಕಾಯ್ತು ಶಾಸಕರನ್ನ. ಯಾಕೆ ಬೀಗ ಹಾಕೊಂಡು 104 ಜನ ಶಾಸಕರನ್ನ ಅವ್ರು ಹೇಳಿ? ಅವರ ಶಾಸಕರ ನಂಬಿಕೆ ಇಲ್ಲ ಅವರಿಗೆ. ಸರ್, ಅಹಮದಾಬಾದ್ನಿಂದ ಶಾಸಕರು ಬಂದು ಇಲ್ಲಿ ಈಗಲ್ಟನಲ್ಲಿ ಉಳ್ಕೊಂಡ್ರಲ್ಲ ಕಾಂಗ್ರೆಸ್ ಶಾಸಕರು, ಅಲ್ಲೂ ಕೂಡ ಅಮಿತ್ ಶಾ ಅವರ ಕೈವಾಡ. ಎಸ್ ತೇಜಸ್ವಿನಿ, ಅಲ್ಲೂ ಕೂಡ ಅಮಿತ್ ಶಾ ಅವರ ಕೈವಾಡ. ಅವರು ಪ್ರಜಾಪ್ರಭುತ್ವ ನಂಬಿಕೆ ಇಲ್ಲದೆ ದೇಶದಲ್ಲಿ ಇದ್ರೆ ಅದು ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಪಕ್ಷ ಅಂತ ಹೇಳಬೇಕಾಗ್ತದೆ. ನಾಗರಾಜ್ ಯಾದವ್ ಇಷ್ಟು ದೊಡ್ಡ ಸೌಂಡ್ ಮಾತಾಡ್ತಾ ಇರೋದೇನೆ ಅವ್ರು ಎಷ್ಟು ಸಂತೃಪ್ತಿಯಿಂದ ಕೂಡಿದ್ದಾರೆ, ಎಷ್ಟು ನೆಮ್ಮದಿಯಾಗಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ. ಹೆಚ್ಚು ಹೇಳಕ್ ಹೋಗಲ್ಲ. ಪೊಲಿಟಿಕಲ್ ಅರ್ಥಮೆಟಿಕ್ ಮೆಜಾರಿಟಿ ಇಲ್ಲ. ಮುಗಿಸ್ಲಿ ನಮ್ಮ ವಿರೋಧಿ ಅಲ್ಲ. ನಾನು ನಿಮ್ನ ಕೇಳ್ತಾ ಇದ್ದೀನಿ, ನೀವು ಆತ್ಮಸಾಕ್ಷಿಯಾಗಿ ಮಾತಾಡಿ, ಆತ್ಮವಂಚಿತವಾಗಿ ಮಾತಾಡಬೇಡಿ. ಮತ್ತೆ ಹೇಳ್ತಾ ಇದ್ದೀನಿ, ಆತ್ಮವಂಚನೆಯ ಮಾತುಗಳಾಡ್ತಿರೋದು ಮಾನ್ಯ ಸಿದ್ದರಾಮಯ್ಯನವರು. ಯಾಕಂದ್ರೆ JDS ಬಿಟ್ಟು ಬಂದು ಇಲ್ಲಿ ಮುಖ್ಯಮಂತ್ರಿ ಆಗಿದ್ದಾರೆ, ಇವತ್ತು ಮಾತಾಡ್ಬೇಕಾಗಿದೆ ಮಾತಾಡ್ತಿದ್ದಾರೆ. ನಾನು ಅದ್ರ ಬಗ್ಗೆ ಜನರಿಗೆ ಬಿಡ್ತೀನಿ ತೀರ್ಮಾನ. ಸಿದ್ದರಾಮಯ್ಯ ಅವರು ಈಗ ಹೌದು, ಮಾನ್ಯ ಯಡಿಯೂರಪ್ಪನವರಿಗೆ ಬೇಸರ ಆಗಿತ್ತು, ಮಾನ್ಯ ಯಡಿಯೂರಪ್ಪನವರಿಗೆ ನೋವಾಗಿತ್ತು. KJP ಕಟ್ಟಿದಾಗ ಅವರು ಹೃದಯದಿಂದ ಮಾತನ್ನ ಆಡಿದ್ದಾರೆ. ನಂತರ ನಾನು ಮಾಡಿದ್ದು ತಪ್ಪಾಯ್ತು ಅಂತಾನು ಹೇಳಿದ್ದಾರೆ. ಅವ್ರಿಗೆ ಡ್ರಾಮಾ ಗಿಮಾ ಮಾಡಕ್ ಬರಲ್ಲ. ನೀವೇನಂತ ಹೇಳಿದ್ರಿ? ದೇವೇಗೌಡರ ಬಗ್ಗೆ ಏನ್ ಮಾತನಾಡಿದ್ರು, ಕುಮಾರಸ್ವಾಮಿ ಬಗ್ಗೆ ಏನ್ ಮಾತನಾಡಿದ್ರು, ನಾನು ಜೀವನದಲ್ಲಿ ಮುಖ್ಯಮಂತ್ರಿ ಆಗಲ್ಲ ಅನ್ನೋ ಮಾತನ್ನ ಆಡಿ ಇವತ್ತು ಬೇರೆಯವ್ರಿಗೆ ಯಾಕಾಗಾದ್ರೆ ಸುಳ್ಳು ಹೇಳ್ತಾ ಇದ್ದೀರಾ? ನೀವು ಅಧಿಕಾರ ಅನುಭವಿಸ್ಬೇಕಾದ್ರೆ, ನೀವು ಅಧಿಕಾರಕ್ಕೆ ಬರ್ಬೇಕಾದ್ರೆ JDS ಏನ್ ಬೇಕಾದ್ರೂ ಬೈತೀರಾ, ನೀವು ಸೋತಾಗ JDS ಏನ್ ಬೇಕಾದ್ರೂ ಬೈತೀರಾ. ಇವತ್ತು ಬೇರೆ ಶಾಸಕರು ಮಂತ್ರಿ ಆಗ್ಬೇಕು ಅಂತೇಳಿ ಆ ಒಂದು ಆಸೆಯನ್ನ ಪಟ್ಟಾಗ ಅವರನ್ನ ನಿಗ್ರಹ ಮಾಡೋದಕ್ಕೆ, ನಿಮ್ಮ ಕುರ್ಚಿಗಳು ಉಳ್ಕೊಳ್ಳೋದಕ್ಕೆ ಏನೇನೆಲ್ಲ ಮಾತಾಡ್ತಾ ಇದ್ದೀರಾ ಅಂತ ಹೇಳ್ತಕ್ಕಂಥ ಮಾತು. ನಮ್ಮ ಶಾಸಕರ ಬಗ್ಗೆ ಮಾತನಾಡ್ತಾರೆ ನಾಗರಾಜ್ ಯಾದವ್. ಅಧಿಕಾರದಲ್ಲಿ ಯಾರಿದ್ದಾರೆ ಅಜಿತ್ ಅವರೇ? ಸರ್ಕಾರ ನಮ್ಮ ಹತ್ರ ಇದೆಯಾ? ಹೋಮ್ ಮಿನಿಸ್ಟ್ರಿ ನಮ್ಮ ಹತ್ರ ಇದೆಯಾ? ಇವ್ರೇನ್ ಬಿಟ್ಬಿಡ್ತಾರ? ಯಡಿಯೂರಪ್ಪನವರು ಸದನದ ಒಳಗಡೆ ಹೇಳಿದ್ರು ನೋಡಿ, ಕಳೆದ ಸಾರಿ ಕೂಡ ನಮ್ಮ ದುರಾದೃಷ್ಟ, ಕುಮಾರಸ್ವಾಮಿ ಅವರು ಮೋಸ ಮಾಡಿದಾಗ ಮುಖ್ಯಮಂತ್ರಿಗಿರಿ ನಮ್ಮ ಅವಧಿ ಏನ್ ಬರ್ಬೇಕಾಗಿತ್ತು ಅದು ಮೋಸಕ್ಕೊಳಗಾಗಿ ನಾನು ಅಧಿಕಾರ ವಂಚಿತರಾದಾಗ ನಿಮ್ಮ ಮನೆ ಬಾಗಿಲಿಗೆ ಬಂದಾಗ ನೀವೇನು 110 ಸ್ಥಾನವನ್ನ ಕೊಟ್ಟು ಕಡಿಮೆ ಸಂಖ್ಯೆ ಬಂದಾಗ ಈ ನಾಡಿನ ಹೃದಯಿ ಶಾಸಕರು ಕೈ ಹಿಡಿದ್ರು. ಅದಕ್ಕೆ ನೀವು ಆಪರೇಷನ್ ಕಮಲ ಅಂದ್ರಿ, ತೊಂದ್ರೆ ಇಲ್ಲ.
ಒಂದ್ ನಿಮಿಷ ರಾಜೀನಾಮೆ ಯಾಕೆ ಕೊಡ್ಸಿದ್ರಿ ನೀವು? ಒಂದ್ ನಿಮಿಷ ಸರ್. ರಾಜೀನಾಮೆ ಹೆಂಗ್ ಕೊಡ್ಸಿದ್ರಿ ಅವಾಗ? ಅಯ್ಯೋ ಕತೆ ನಿಮ್ಗೆ ಮತ್ತೆ ಜನಗಳ ಮೇಲೆ ಎಲೆಕ್ಷನ್ ಏರಿದ್ರಲ್ಲ ನೀವು. Let her put her point, ಎಲ್ಲ sir. ಮುಗಿಬಿದ್ರು ನಾನೇನ್ ಎದುರ್ಕೊಳ್ಳಲ್ಲ. ಎದುರ್ಕೊಳ್ಳೋಕೆ ಬರ್ತಿಲ್ಲ. ನಾನು ಡಿಬೇಟ್ ನಾನು ಕೇಳ್ತಾ ಇದ್ದೀನಿ. ಆಮೇಲೆ ಮಾತಾಡ್ರಿ. ಅದು ನಾನು ಡಿಬೇಟ್ ಮಾತಾಡ್ರಿ. ನಾಗರಾಜ್ ಯಾದವ್, ಮಾತು ಮುಗಿಸ್ಲಿ ರೀ, ಮಾತು ಮುಗಿಸ್ಲಿ ರೀ ಸರ್. ಸರ್ ಡಿಬೇಟ್ ಸರ್, ಚರ್ಚೆ ವಾದ ವಿವಾದ ಆಗ್ತದೆ ಸರ್. ಇದು ಕ್ಲಾಸ್ ಅಲ್ಲ, ಇದು ಕ್ಲಾಸ್ ರೂಮ್ ಅಲ್ಲ ಸರ್. ಅವರ ಮಾತು ಮುಗಿದ್ಮೇಲೆ ತಾವು ಉತ್ತರ ಕೊಡಿ ಸರ್. ಇಲ್ಲದೆ ಇದ್ರೆ ಜನರಿಗೆ ನೋಡ್ತಾ ಇರೋರಿಗೆ ಏನು ಅರ್ಥ ಆಗೋದಿಲ್ಲ. ಅದಕ್ಕೆ ಪ್ರಶ್ನೆ ಕೇಳ್ಕೊಂಡು ಉತ್ತರ ಕೊಡಿ. ರಾಜೀನಾಮೆ ಯಾಕೆ ಕೊಡ್ಸಿದ್ರಿ 20 ಜನರನ್ನ? ಅಧಿಕಾರ ದಾಹಕ್ಕೋಸ್ಕರ ತಾನೆ. ತೇಜಸ್ವಿನಿ ಅವರೇ, ಬಸ್ ಬಿಟ್ಕೊಂಡು ಹೋದ ಜಮೀರ್ಗ ಆ ಪ್ರಶ್ನೆ ಕೇಳಲಿ, ಕುಮಾರಸ್ವಾಮಿ ಅವ್ರು ಯಾಕೆ ಮೋಸ ಮಾಡಿದ್ರು ಆ ಪ್ರಶ್ನೆ ಕೇಳಲಿ, ಸನ್ಮಿತ್ರರು ಸಮ್ಮಿಶ್ರ ಸರ್ಕಾರದ ಸನ್ಮಿತ್ರರು ಅವ್ರಿಬ್ರು ಜಗಳ ಮಾಡಿದ್ರು ನಾನ್ ತಯಾರಾಗಿದ್ದೀನಿ. ನೀವು ಸಮಯ ಕೊಡ್ಬೇಕು. ಯಡಿಯೂರಪ್ಪನವರೇ ಕಾರಣ. ಇವತ್ತು ನೀವು ಮುಖ್ಯಮಂತ್ರಿ ಆಗೋದಕ್ಕೆ ಯಡಿಯೂರಪ್ಪನವರೇ ಕಾರಣ, ಬಿಜೆಪಿನ ಕಾರಣ. ಇಲ್ಲಾಂದ್ರೆ ಜೆಡಿಎಸ್ ಕನಸು ಮನಸ್ಸಲ್ಲೂ ನೀವು ಆಗ್ತಿರ್ಲಿಲ್ಲ. ಕೃತಜ್ಞತೆ ತೋರಿ. ಅವತ್ತು ಆ ಕಳಂಕ ನಮ್ಮ ನಾಯಕರ ಮೇಲೆ ಬರಲಿಲ್ಲ ಅಂತಿದ್ದೀರಿ. ಬಿಜೆಪಿ ಕರ್ನಾಟಕದಲ್ಲಿ ಬರ್ತೀನಿ ತಮ್ಮ ಹತ್ರ ಬರ್ತೀನಿ ಸರ್. ಎಸ್ ತೇಜಸ್ವಿನಿ ಅವರು, ನಮಗೆ ಸಿನಿಮಾ ಕಂಪನಿ ಇಲ್ಲ. ಯಡಿಯೂರಪ್ಪನವರು ಸಿನಿಮಾ ಪ್ರೊಡ್ಯೂಸರ್ ಅಲ್ಲ, ಅವ್ರಿಗೆ ಸ್ಕ್ರಿಪ್ಟ್ ಬರಲ್ಲ, ಆಕ್ಟಿಂಗ್ ಬರಲ್ಲ. ಅವರು ನೋಡಿ ಅವ್ರು ಏನ್ ಮಾತಾಡಿದ್ದಾರೆ ಅದನ್ನ ಅವರು ಹೇಳಿದ್ದಾರೆ. ಸದನದ ಒಳಗಡೆ ಏನು ಪವಿತ್ರವಾದಂತ ಸದನದ ಒಳಗಡೆ ಈ ಯಡಿಯೂರಪ್ಪನವರಿಗೆ 104 ಸ್ಥಾನ ಕೊಟ್ಟಿದ್ದೀರಿ. ಮತ್ತೊಮ್ಮೆ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಬಿಜೆಪಿಗೆ ಆಶೀರ್ವಾದ ಮಾಡಿದ್ದೀರಿ. ಮತ್ತೊಮ್ಮೆ ಸಹೃದಯಿ ಶಾಸಕರು ಇಲ್ಲಿ ಅರಾಜಕತೆ ಉಂಟಾಗಬಾರ್ದು. 122 ಇದ್ದ ಸ್ಥಾನ ಇದ್ದಂತ ರೂಲಿಂಗ್ ಪಾರ್ಟಿ ಕಾಂಗ್ರೆಸ್ 79ಕ್ಕೆ ಬಂದಿದೆ, 2 ಸ್ಥಾನ ಕೊಟ್ಟಿದ್ದೀರಿ. 40 ಸ್ಥಾನ ಇದ್ದಂತ ಜೆಡಿಎಸ್ 37 ಇಳಿಸಿದ್ದೀರಿ. ಆದ್ರೆ ಬಿಜೆಪಿಗೆ 104 ಸ್ಥಾನ ಕೊಟ್ಟಿದ್ದೀರಿ. ಇನ್ನೊಂದು 26 ಸ್ಥಾನಗಳಲ್ಲಿ ಕಡಿಮೆ ಒಂದು ಅಂತರದಲ್ಲಿ ನಾವು ಅಧಿಕಾರ ಕಳ್ಕೊಂಡಿದ್ದೀವಿ. ಮತ್ತೊಮ್ಮೆ ಯಡಿಯೂರಪ್ಪನವರಿಗೆ ಅವಕಾಶ ಕೊಡಿ ಅಂತ ಕೇಳೋದು ಅಪರಾಧನಾ? ಅವ್ರ ನಾಗರಾಜ್ ದಯವಿಟ್ಟು ನೋಡಿ, ಡಿಸ್ಟರ್ಬ್ ಮಾಡೋದು ಇದು ಸೌಜನ್ಯ ಅಲ್ಲಮ್ಮ. ನೀವು ನೇರವಾದ ಹೇಳ್ಬೇಕಲ್ಲ. ಆದ್ರೆ ಅಜಿತ್, ವಾಯ್ಸ್ ಓವರ್ ಯಡಿಯೂರಪ್ಪನವ್ರ ಕುಟುಂಬದವರೆಲ್ಲ ಮಾಡಿ ಯಾವ ಯುಗದಲ್ಲಿ ಇದೀವಿ ನಾವು? ನಾವೇನ್ ಕಿವಿಗೆ ಚೆಂಡುವ ಇಟ್ಕೊಂಡಿದೀವ? ನಮಗ್ ಗೊತ್ತಿಲ್ವಾ? ಪಾರ್ಟಿ ಇವತ್ತು ಅಧಿಕಾರ ನಿಮ್ಮ ಹತ್ರ ಇದೆ, ಸರ್ಕಾರ ನಿಮ್ಮ ಹತ್ರ ಇದೆ. ಇದೆಲ್ಲ ಇದ್ದಾಗ ವಾಯ್ಸ್ ಓವರ್ಗಳಲ್ಲಿ ಇವ್ರಿಗೆ ಇವ್ರನ್ನ ಖರೀದಿ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಾ? ಇವತ್ತು ರಿಸೀವಿಂಗ್ ಎಂಡ್ ಅಲ್ಲಿ ಇರ್ತಕ್ಕಂಥವ್ರು ನಾವು ನಮ್ಮ ಶಾಸಕರನ್ನ ಒಡಿಬೇಕು. ಇವರಿಗೆ 120 ಇದ್ರು ಕೂಡ 118 ಕೇಳಿದ್ರು ಕೂಡ ಅವರಿಗೆ ನಂಬಿಕೆ ಇಲ್ಲ. ಅಜಿತ್, ತಾವಿವತ್ತೇನ್ ನೋಡ್ತಾ ಇದ್ದೀರಿ ಇದು ಬರೀ ಟೆಕ್ನಿಕಲ್ ಸೀನು. ಅಲ್ಲಿ ಫಿಸಿಕಲಿ ಇರ್ತಕ್ಕಂಥ ಅನೇಕ ಶಾಸಕರು ಮಾನಸಿಕವಾಗಿ ಕಾಂಗ್ರೆಸ್ನ ಜೊತೆಗಿಲ್ಲ. ಮುಂದಿನ ಕಾಂಗ್ರೆಸ್ನ ನಡವಳಿಕೆಗಳ ಆಧಾರದ ಮೇಲೆ ಈ ರಾಜ್ಯದಲ್ಲಿ ಮತ್ತೆ ಪೊಲಿಟಿಕಲ್ ಡೆವಲಪ್ಮೆಂಟ್ ಆಗುತ್ತೆ. ಕೊನೆಯದಾಗಿ ಒಂದೇ ಮಾತು, ರಾಜ್ಯದ ಜನತೆ ಒಂದು ಸದೃಢ ಆಡಳಿತ ಇಲ್ಲದೆ ನೋವನ್ನು ಅನುಭವಿಸ್ತಾ ಇದ್ದಾರೆ. ಬರಗಾಲ ಇದೆ, ಇಲ್ಲಿ ಆಡಳಿತ ಯಂತ್ರ ಕುಸಿದು ಬಿದ್ದಿದೆ. ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತಕ್ಕಂಥದ್ದು, ನಿಮ್ಮ ಈ ನಾಟಕ ಎಲ್ಲ ಬಂದ್ ಮಾಡಿ ಮೊದಲು ಆಡಳಿತ ಯಂತ್ರವನ್ನು ನಡೆಸುವ ನಿಟ್ಟಿನಲ್ಲಿ ಹೋಗಿಬಿಟ್ರೆ ಸಭೆನೇ ಅಲ್ಲ, ಇದು ಸಭೆನೇ ಅಲ್ಲ. ಕಾಂಗ್ರೆಸ್ ಸಭೆಗೆ ಗೈರು ಹಾಜರಾಗಿರುವ ಡಾಕ್ಟರ್ ಉಮೇಶ್ ಜಾಧವ್ ಸಹೋದರ ಮಾಧ್ಯಮದ ಜೊತೆ ಮಾತನಾಡಿದ್ದಾರೆ. ರಾಮಚಂದ್ರ ಜಾಧವ್, ಡಾಕ್ಟರ್ ಉಮೇಶ್ ಜಾಧವ್ ಚಿಂಚೋಳಿ ಶಾಸಕ ಅವರ ಸಹೋದರ ರಾಮಚಂದ್ರ ಜಾಧವ್ ಮಾತಾಡಿದ್ದಾರೆ. ಏನ್ ಹೇಳಿದ್ದಾರೆ ಕೇಳಿ. ಬೆಳಿಗ್ಗೆ ಹೇಳ್ದಂಗೆ ಅವರಿಗೆ ಸ್ವಲ್ಪ ಹುಷಾರಿರ್ಲಿಲ್ಲ, ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಆಗಿದ್ದೇನೆ, ರೆಸ್ಟ್ ತಗೋತೀನಿ ಅಂತ ಹೇಳಿದ್ರಲ್ಲ. ಅವ್ರಿಗೆ ಹುಷಾರಿಲ್ದಕ್ಕೆ ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಸಿದ್ದರಾಮಯ್ಯ CLP ಲೀಡರ್ಗೆ ಇದು ಸಮನ್ವಯ ಸಮಿತಿ ಅಧ್ಯಕ್ಷರಿಗೆ ಪತ್ರ ಬರೆದಿದ್ದಾರೆ ಅವರು. ಏನ್ ಪ್ರಮುಖವಾದಂತ ಅಂಶಗಳೇನು? ಪ್ರಮುಖವಾದಂತ ಅಂಶ ಅಂದ್ರೆ ನನಗೆ ಹುಷಾರಿಲ್ಲ, ನನಗೆ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಇದು ಮಾಡಿದ್ದಾರೆ ಅಷ್ಟೇ. ಈ ಮುಂಚೆನೆ ಹೇಳಿದ್ರಲ್ಲ ಬರ್ಬೇಕು ಅಂತ ಹೇಳಿ, ಪತ್ರದ ಮುಖಾಂತರ ಏನಿಲ್ಲ ಖುದ್ದಾಗಿ ಬರ್ಬೇಕಂತ ಹೇಳಿದ್ರು. ಅದು ಹೇಳಿದ್ರು ನಿಜ, ಆದ್ರೆ ಅವ್ರಿಗೆ ಅಲ್ಲಿ ಬರ್ಲಿಕ್ಕೆ ಆಗ್ಲಿಲ್ಲ, ಮೈಗೆ ಹುಷಾರಿಲ್ದಕ್ಕೆ ಬರ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿದ್ದಾರೆ ಅವರು. ತುರ್ತು ಮೀಟಿಂಗ್ ಕರೆದಿದ್ದಕ್ಕೆ ಹಾಗಾಗಿ ಅವರಿಗೆ ಅಷ್ಟೊಂದು ತುರ್ತು ಮೀಟಿಂಗು ಮತ್ತೆ ಅದು ಆಕ್ಚುಲಿ ಅವರು ಹುಷಾರಿಲ್ಲ ಅಂತಾನೆ ಅಲ್ಲಿ ಉಳ್ಕೊಂಡಿದ್ರು. ಮೆಂಟಲಿ ಡಿಸ್ಟರ್ಬ್ ಇದ್ದಕ್ಕೆ ಅವ್ರಿಗೆ ಇದಾಗಿಬಿಟ್ಟು ಅಲ್ಲೇ ಇದ್ದಿದ್ರು. ಅದಕ್ಕೆ ಮತ್ತೆ ಹುಷಾರಿಲ್ದಕ್ಕೆ ಲೆಟರ್ ಕಳಿಸಿದ್ದಾರೆ. ಒಂದು ವೇಳೆ ಈಗ CLPಗೆ ಅಟೆಂಡ್ ಆಗಿಲ್ಲ ಅಂತ ಏನಾದ್ರೂ ಕ್ರಮ ಕೈಗೊಂಡ್ರೆ? ಕ್ರಮ ನೋಡೋಣ ಸರ್, ಇದು ಯಾಕಂದ್ರೆ ಮುಂದೆ ಏನಾಗುತ್ತೆ ನೋಡೋಣ. ಅದು ನಾವು ನಾವು ಹೇಳಿಕ್ ಆಗೋದಿಲ್ಲ, ಊಹಿಸ್ಲಿಕ್ಕೆ ಆಗೋದಿಲ್ಲ ಅವ್ರು ಏನ್ ಮಾಡ್ತಾರೋ ಏನೋ. ಇವತ್ತು ಬೆಳಿಗ್ಗೆ ಕಳಿಸ್ತಿದ್ದಾರೆ, ಇವತ್ತು ಫ್ಯಾಕ್ಸ್ ಕಳಿಸ್ತಿದ್ದಾರೆ. ಫ್ಯಾಕ್ಸ್ ಮೂಲಕ ಎಷ್ಟು ಗಂಟೆ ಕಳಿಸಿದ್ದಾರೆ ಸರ್? ಸುಮಾರು ನನ್ಗನ್ಸೋ ಮಟ್ಟಿಗೆ 11:30 12 ಗಂಟೆಗೇನೋ ಹೋಗಿರ್ಬೋದು. 12 ಗಂಟೆಗೆ ಹಾಗೆ 11:30ವರೆಗೆ, ಯಾಕಂದ್ರೆ ಅಲ್ಲಿವರೆಗೂ ಅವರು ಇದು ಮಾಡ್ಲಿಲ್ಲ. 11:30 ಹೋಗಿದೆ. ಇವತ್ತು CLPಗೆ ಅಟೆಂಡ್ ಆಗಿ ಅಂತ ನಿಮ್ಗೆ ಪ್ರಮುಖವಾಗಿ ಯಾರ್ಯಾರು ನಾಯಕರು ಫೋನ್ ಮಾಡಿದ್ರು ಸರ್? ಪ್ರಮುಖವಾಗಿ ಅದೇ ನಮ್ಮ ಅಧ್ಯಕ್ಷರು ಮಾಡಿದ್ರು, ಈಶ್ವರ್ ಖಂಡ್ರೆ ಸಾಹೇಬ್ರು ಮಾಡಿದ್ರು,
ಮತ್ತೆ ಪ್ರಕಾಶ್ ರಾಠೋಡ್ ಅವರು ಮಾಡಿದ್ರು, ಮಾತಾಡ್ಲಿಕ್ಕೆ ಹೇಳಿದ್ದಾರೆ ಅಂತ ಹೇಳಿಬಿಟ್ಟು ಬೆಳಿಗ್ಗೆ ಮಾಡಿ ಇವ್ರು 3 ಜನ ಮಾಡಿದ್ರು. ಮತ್ತೆ ಸಿದ್ದರಾಮಯ್ಯ ಕಲ್ಯಾಣದ ಶಾಸಕ ನಾರಾಯಣರಾವ್ ಸಭೆಗೆ ಬಂದಿದ್ದಾರೆ. ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕೊಂಡಿದ್ರು ಅಂತ ಅನ್ಸುತ್ತೆ. ಬಸವ ಕಲ್ಯಾಣದ ಶಾಸಕ ನಾರಾಯಣರಾವ್ ಸಭೆಗೆ ಬಂದಿದ್ದಾರೆ. ಸಿದ್ದರಾಮಯ್ಯನವರು ಫೋನ್ ಮಾಡಿ ಎಲ್ಲಿದ್ದೀಯಾ ಅಂತ ಕೇಳಿದ್ರು. ಫೋನ್ನಲ್ಲೇ ಮಾತಾಡ್ತಾ ಸಭಾಂಗಣದ ಒಳಗೆ ಬಂದ್ರು ನಾರಾಯಣರಾವ್. ಬಸವ ಕಲ್ಯಾಣದ ಶಾಸಕ ನಾರಾಯಣರಾವ್ ವಿಮಾನ ನಿಲ್ದಾಣದಲ್ಲಿ ಬರ್ತಾ ಇರುವ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಫೋನ್ನಲ್ಲಿ ಸಿದ್ದರಾಮಯ್ಯನವರು ಮಾತಾಡ್ತಾ ಇದ್ದಾರೆ. ಸ್ವಲ್ಪ ಸರ್ ಬಸವ ಕಲ್ಯಾಣದ ಶಾಸಕ ನಾರಾಯಣರಾವ್ ಬಹಳಷ್ಟು ಜನಕ್ಕೆ ನಿರಾಶೆ ಆಗಿರ್ಬೇಕಲ್ಲ ಇವತ್ತು. ಬಹಳಷ್ಟು ಜನಕ್ಕೆ ನಿರಾಶೆ ಆಗಿರ್ಬೇಕು, ಎಸ್ಪೆಷಲಿ ಯಡಿಯೂರಪ್ಪನ ಟಿವಿ ಹಾಕೊಂಡು ನೋಡಿ 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 ಬೇಜಾರಾಗಿರ್ಬೇಕು. ರಾಜ್ಯ ರಾಜಕಾರಣ ನಡೆಯೋದೇ ಇಲ್ಲ. ಯಾಕಂದ್ರೆ ಅಪೋಸಿಷನ್ ಲೀಡರ್ ಈ ಅಪೋಸಿಷನ್ ಲೀಡರ್ ಬಗ್ಗೆ ಮಾತಾಡಲೇಬೇಕು ನಾವು. ನಾನು ಆವಾಗಲೇ ಹೇಳಿದೆ, ಪ್ರಮುಖ ಸ್ಥಾನದಲ್ಲಿ ಅವ್ರದ್ದೇ ಧ್ಯಾನ ಅಂತ. ಬಸವ ಕಲ್ಯಾಣದ ನಾರಾಯಣರಾವ್ ಹೈದರಾಬಾದ್ನಲ್ಲಿದ್ರು ಅನ್ನುವಂತಹ ಮಾಹಿತಿಗಳು ಬರ್ತಾ ಇದ್ವು. ಸಭೆಗೆ ತಡ ಆಗಿತ್ತು. ಒಂದು ಸ್ವಲ್ಪ ಆತಂಕಕ್ಕೂ ಒಳಗಾಗಿದ್ರು ಕಾಂಗ್ರೆಸ್ ಮುಖಂಡರು. ಸರ್ ಅವ್ರ ಊರಿಂದ ಹೈದರಾಬಾದ್ಗೆ ಹೋಗ್ಬಿಟ್ಟೆ ಬರ್ಬೇಕು ಸರ್. ಏನು ಸರ್ ನೀವು ಹೈದರಾಬಾದಲ್ಲಿ ಇದ್ರು ಅಂತ ಹೇಳಿದ್ರೆ ಹೆಂಗೆ ಸರ್ ನೀವು? ಸ್ವಲ್ಪ ಆತಂಕಕ್ಕೆ ಕಾರಣ ಆಗಿತ್ತು ಇವರ ಗೈರು ಹಾಜರಿ. ನೋ ಗೈರು ಹಾಜರಿ. ಎಸ್, ಒಂದು ಕಡೆ ಫೋನ್ನಲ್ಲಿ ಮಾತಾಡ್ತಾ ಇರುವಂತಹ ಸಿದ್ದರಾಮಯ್ಯನವರು, ಇನ್ನೊಂದು ಕಡೆ ಅದೇ ಫೋನನ್ನು ರಿಸೀವ್ ಮಾಡ್ತಾ ಇದ್ದಂತಹ ಬಸವ ಕಲ್ಯಾಣದ ಶಾಸಕ ನಾರಾಯಣರಾವ್ ಅವರನ್ನ ನೀವು ನೋಡ್ತಾ ಇದ್ದೀರಿ. ನಮಸ್ತೆ, ಲೇಟ್ ಆಗ್ಬಿಡ್ತು ಬಾಬಾ. ನಮಸ್ತೆ, ಲೇಟ್ ಆಗ್ಬಿಡ್ತು ಬಾಬಾ. ಎಲ್ಲಿದ್ಯಾ? ಒಳಗೆ ಹೆಂಗೆ ತೆಗೆದ್ಬಿಟ್ರೆ ಶೂಟ್ ಇದು ವಿಡಿಯೋ ಕ್ಯಾಮರಾ ಬಿಡಲ್ವಲ್ಲ. ಜಲ್ದಿ ಬಂದ್ಬಿಡು. ಎಲ್ಲಿದ್ಯಾ? ಜಲ್ದಿ ಬಂದ್ಬಿಡು, 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 ಜಲ್ದಿ ಬಂದ್ಬಿಡು.
ಎಲ್ಲಿದ್ಯಾ? ಜಲ್ದಿ ಬಂದ್ಬಿಡು, ಜಲ್ದಿ ಬಂದ್ಬಿಡು. ಎಲ್ಲಿದ್ಯಾ? ಬಸವ ಕಲ್ಯಾಣದ ಶಾಸಕ ನಾರಾಯಣರಾವ್ ಅವರಿಗೆ ಫೋನ್ನಲ್ಲಿ ಕೇಳ್ತಾರೆ ಸಿದ್ದರಾಮಯ್ಯನವರು, ನಾರಾಯಣರಾವ್ ಎಲ್ಲಿದೆಯಾ ಅಂತ. ಜಲ್ದಿ ಬಂದ್ಬಿಡು, ಜಲ್ದಿ ಬಂದ್ಬಿಡು ಅಂತ ಹೇಳ್ತಾರೆ. ಏರ್ಪೋರ್ಟ್ನಿಂದ ಎಷ್ಟು ಜಲ್ದಿ ಬಂದರು ನೀವೇ ನೋಡಿ. ನಾರಾಯಣರಾವ್ ಬಸವ ಕಲ್ಯಾಣದ ಶಾಸಕರು. ಇನ್ನು ಇದೇ ಸಭೆಯಲ್ಲಿ ಡಾಕ್ಟರ್ ಉಮೇಶ್ ಜಾಧವ್, ಚಿಂಚೋಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಕಳಿಸಿರುವ ಪತ್ರವನ್ನು ಕೂಡ ತೋರಿಸಲಾಯಿತು. ಪತ್ರದಲ್ಲಿ ಬಹಳ ಸ್ಪಷ್ಟವಾಗಿ ಉಮೇಶ್ ಜಾಧವ್ ಬರೆದಿದ್ದಾರೆ. ಇಟ್ ಹ್ಯಾಸ್ ಬೀನ್ ಬ್ರಾಟ್ ಟು ಮೈ ನೋಟಿಸ್ ದಟ್ ಅ ಲೆಟರ್ ಹ್ಯಾಸ್ ಬೀನ್ ಅಫಿಕ್ಸ್ಡ್ ಔಟ್ಸೈಡ್ ಮೈ ರೂಮ್ ಇನ್ ದ ಲೆಜಿಸ್ಲೇಚರ್ಸ್ ಹೋಮ್. ಇಟ್ ಸ್ಪೀಕ್ಸ್ ಆಫ್ ಮೀಟಿಂಗ್ ಬೀಯಿಂಗ್ ಕನ್ವೇಡ್ ಟುಡೇ. ಐ ಆಮ್ ಅನೇಬಲ್ ಟು ಅಟೆಂಡ್ ದಿಸ್ ಮೀಟಿಂಗ್ ಸಿನ್ಸ್ ಐ ಆಮ್ ಅನ್ವೆಲ್. ನನಗೆ ಹುಷಾರಿಲ್ಲ, ಆದ್ದರಿಂದಾಗಿ ನನಗೆ ಸಭೆಗೆ ಬರೋದಕ್ಕೆ ಆಗ್ತಾ ಇಲ್ಲ. ಆ್ಯಂಡ್ ನಾಟ್ ಏಬಲ್ ಟು ಟ್ರಾವೆಲ್, ಪ್ರಯಾಣ ಮಾಡೋದಕ್ಕೂ ಆಗ್ತಾ ಇಲ್ಲ. ಮೈ ಅಬ್ಸೆನ್ಸ್ ಮೇ ಬಿ ಎಕ್ಸ್ಕ್ಯೂಸ್ಡ್, ನನ್ನ ಗೈರು ಹಾಜರಿಯನ್ನು ಕ್ಷಮಿಸಿ. ಈ ಪತ್ರವನ್ನು ಕೂಡ ಸಿದ್ದರಾಮಯ್ಯನವರು ತೋರಿಸಿದ್ರು ಇವತ್ತು CLP ಮೀಟಿಂಗಲ್ಲಿ. ಎಲ್ಲಿದ್ಯಾ? ಜಲ್ದಿ ಬಂದ್ಬಿಡು, ಜಲ್ದಿ ಬಂದ್ಬಿಡು. ಎಲ್ಲಿದ್ಯಾ? ಕಾಂಗ್ರೆಸ್ ಬಂದು ತಲುಪಿದೆ ಅನ್ನೋದಾದ್ರೆ ಅವರಲ್ಲಿ ಒಗ್ಗಟ್ಟು ಎಷ್ಟಿದೆ, ಒಮ್ಮತ ಎಷ್ಟಿದೆ, ಅತೃಪ್ತಿ ಎಷ್ಟಿದೆ, ಅಸಮಾಧಾನ ಎಷ್ಟಿದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ನಾನು ಇಷ್ಟೇ ವಿನಂತಿ ಮಾಡುವಂತದ್ದು, ನಮ್ಮ ಬಗ್ಗೆ ಟೀಕೆ ಮಾಡ್ತಿರಲ್ಲ, ನಾವು ರೆಸಾರ್ಟ್ ಅಲ್ಲಿ ಇದೀವಿ ಅಂತ. ಬರಗಾಲ ಕಿತ್ತು ತಿಂತಾ ಇದೆ, ನೀವೇನ್ ಮಾಡ್ತಾ ಇದ್ದೀರಾ? ನಿಮ್ ಸಚಿವರು ಏನ್ ಮಾಡ್ತಾ ಇದ್ದಾರೆ? ಈಗಲಾದರೂ ರಾಜ್ಯದ ಅಭಿವೃದ್ಧಿ ಕಡೆ ಗಮನ ಕೊಡ್ಲಿ ಕಾಂಗ್ರೆಸ್ JDS ಸರ್ಕಾರ, ಸಮ್ಮಿಶ್ರ ಸರ್ಕಾರವನ್ನು ಒತ್ತಾಯವನ್ನು ಮಾಡ್ತೇನೆ. ಇದೇ ಪರಿಸ್ಥಿತಿ ಮುಂದುವರೆದ್ರೆ ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷವಾಗಿ ಕೈ ಕಟ್ಕೊಂಡು ಕುಂತ್ಕೊಳ್ಳಲ್ಲ, ಜನರ ಬೀದಿಗಿಳಿಸಬೇಕಾಗುತ್ತೆ, ಹೋರಾಟ ಮಾಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಯನ್ನು ಸಹ ಕೊಡ್ತೇನೆ. ಬಿಜೆಪಿಗೆ ನೈತಿಕ ಪಾಠ ಹೇಳುವಂತ ವೇಣುಗೋಪಾಲ್ ಅವರು, ಸಿದ್ದರಾಮಯ್ಯನವರು ಆಪರೇಷನ್ ಸಂಸ್ಕೃತಿ ಪ್ರಾರಂಭವಾಗಿದ್ದೆ 2008ರಲ್ಲಿ ಕರ್ನಾಟಕದಲ್ಲಿ ಹೇಳ್ತಾರೆ. ಇತಿಹಾಸ ಅವಲೋಕಿಸಿ ನೋಡಿದ್ರೆ ಗೊತ್ತಾಗುತ್ತೆ, ದೇಶದಲ್ಲಿ ಆಯಾರಾಮ್ ಗಯಾರಾಮ್ ಸಂಸ್ಕೃತಿ ಹುಟ್ಟು ಹಾಕಿದವರು ಕಾಂಗ್ರೆಸ್ನವರು. 1967ರಲ್ಲಿ ಗಯಾರಾಮ್ ಎಂಬ ಯುನೈಟೆಡ್ ಫ್ರಂಟ್ ಶಾಸಕ 15 ದಿನಗಳಲ್ಲಿ 3 ಸಲ ಕಾಂಗ್ರೆಸ್ ಹೋಗಿ ಬಂದು 4ನೇ ಸಲ ಕಾಂಗ್ರೆಸ್ಗೆ ಸೇರ್ಕೊಂಡಾಗ ಗಯಾರಾಮ್ ಈಗ ಆಯಾರಾಮ್ ಆಗಿದ್ದಾರೆ ಎಂದು ಹೇಳಿದ್ದು ಅಂದಿನ ಕಾಂಗ್ರೆಸ್ಸಿನ ಅಧಿನಾಯಕಿ ಇಂದಿರಾ ಗಾಂಧಿ ಅವರು. ಈ ಸಂಸ್ಕೃತಿಯನ್ನು ಮುಂದುವರಿಸಿದ ಕಾಂಗ್ರೆಸ್ನವರು ಹರಿಯಾಣದಲ್ಲಿ ಜನತಾ ಪಕ್ಷದ 36 ಶಾಸಕರನ್ನ ಭಜನ್ ಲಾಲ್ ಜೊತೆ ಕಾಂಗ್ರೆಸ್ಗೆ ಸೇರಿಸಿಕೊಂಡು ಸರ್ಕಾರ ರಚಿಸಿದ್ದು ಸಿದ್ದರಾಮಯ್ಯ ಮತ್ತು ವೇಣುಗೋಪಾಲ್ ಅವರಿಗೆ ಗೊತ್ತಿಲ್ಲದಿದ್ರೆ ರಾಜಕೀಯ ಇತಿಹಾಸ ಓದೋದು ಒಳ್ಳೆಯದು ಅಂತೇಳಿ ನಾನು ವೇಣುಗೋಪಾಲ್ ಅವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಸಿದ್ದರಾಮಯ್ಯ ಕೂಡ ಈ ಆಪರೇಷನ್ ಸಂಸ್ಕೃತಿಯಲ್ಲಿ ಕಾಂಗ್ರೆಸ್ ಸೇರಿದ್ದು ಅವರು ಮರ್ತಂತಿದೆ. ಇವತ್ತು ನಾವು 3:30ಯಿಂದ ಈ ನಿಮಿಷದವರೆಗೆ ಅವ್ರ ಸಭೆ ಯಾವ ರೀತಿ ನಡೆಯುತ್ತೆ ಅಂತ ನೋಡ್ತಾ ಇದ್ದು, ಒಬ್ಬೊಬ್ಬರೇ ಬಲವಂತದಿಂದ ಬಂದಿರುವಂತಹದ್ದು, ಅತೃಪ್ತಿ ಅಸಮಾಧಾನ ಶಾಸಕರಲ್ಲಿ ಮಂತ್ರಿಗಳಿರುವಂತಹದ್ದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇರುವಂತಹದ್ದು ಬಹುಶಃ ರಾಜ್ಯದ ಅಭಿವೃದ್ಧಿಗೆ ಧಕ್ಕೆ ಆಗಬಹುದು. ಅವರು ಪರಸ್ಪರ ಯಾವ್ದಾದ್ರು ಬಡದಾಡ್ಕೊಳ್ಳಿ, ಕಚ್ಚಾಡ್ಕೊಳ್ಳಿ, ಎಷ್ಟೇ ಜನ ಆಬ್ಸೆಂಟ್ ಆಗಲಿ ಬಿಡ್ಲಿ, ಅದು ಅವ್ರಿಗೆ ಬಿಟ್ಟಂತಹದ್ದು, ನಮಗೆ ಸಂಬಂಧ ಇಲ್ಲ. ನಮಗಿರುವಂತ ಚಿಂತೆ ರಾಜ್ಯದ ಅಭಿವೃದ್ಧಿ ಕಡೆ ಇವರು ಗಮನ ಕೊಡ್ತಾ ಇಲ್ಲ. ಯಾವುದೇ ಸಚಿವ ಪ್ರವಾಸ ಮಾಡ್ತಾ ಇಲ್ಲ. ನೀರಾವರಿ ಯೋಜನೆ ಸ್ಥಗಿತ ಆಗಿದೆ, ಅಭಿವೃದ್ಧಿ ಕಾರ್ಯ ಸ್ಥಗಿತ ಆಗಿದೆ. ಬರಗಾಲಕ್ಕೆ ತುತ್ತಾದಂತ ರೈತ ಸಂಕಷ್ಟದಲ್ಲಿ ಸಿಕ್ಕ ನರಳ್ತಾ ಇದ್ದಾನೆ. ಕುಡಿಯೋ ನೀರಿನ ಹಾಹಾಕಾರ ಇದೆ, ಜಾನುವಾರಿಗೆ ಮೇವಿಲ್ಲ, ಉದ್ಯೋಗ ಇಲ್ಲದೆ ಎಲ್ಲ ವಲಸೆ ಹೋಗ್ತಾ ಇದ್ದಾರೆ. ಈ ಕಡೆ ಪ್ರವಾಸ ಮಾಡಿ ಗಮನ ಕೊಟ್ಟರೆ ಬಹುಶಃ ಅವರು ಸಮ್ಮಿಶ್ರ ಸರ್ಕಾರ ಮಾಡೋದಕ್ಕೆ ಸಾರ್ಥಕ ಆಗುತ್ತೆ. ಭಾರತೀಯ ಜನತಾ ಪಾರ್ಟಿನ ಟೀಕೆ ಮಾಡೋದ್ರ ಬದಲಿಗೆ ನಿಮ್ಮ ಕರ್ತವ್ಯನ ನಿರ್ವಹಿಸಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ.
ಸರ್, ಲೋಕಸಭಾ ಚುನಾವಣೆಯಲ್ಲಿ 28ಕ್ಕೂ 28 ಕಾಂಗ್ರೆಸ್ ಗೆಲ್ಲುತ್ತೆ. ಮೋದಿಯಷ್ಟು ಮಹಾನ್ ಸುಳ್ಳುಗಾರ ಈ ಪ್ರಪಂಚದಲ್ಲಿ ಯಾರು ನೋಡಿ ಇವರೇ, ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಇಡೀ ವಿಶ್ವವೇ ಕೊಂಡಾಡ್ತಿರುವಂತ ಈ ಸಂದರ್ಭದಲ್ಲಿ ಯಾರೋ ಎಕ್ಕಸ್ಥಿತ ಎಂಕನಾಣಿ ಅನ್ನುವಂತ ವ್ಯಕ್ತಿಗಳು ಟೀಕೆ ಮಾಡುವಂತದ್ದು ಅವರ ದೌರ್ಬಲ್ಯವನ್ನು ತೋರಿಸುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಟೀಕೆ ಮಾಡೋದ್ರಿಂದ ಯಾವುದೇ ಲಾಭ ಅವ್ರಿಗಾಗೋದಿಲ್ಲ. ಅದರ ಬದಲಿಗೆ ಅವರ ಗೌರವ ಜಾಸ್ತಿ ಆಗುತ್ತೆ. ದೇಶದ ಜನ ನರೇಂದ್ರ ಮೋದಿಯನ್ನು ನಂಬಿದ್ದಾರೆ, ಒಪ್ಪಿದ್ದಾರೆ. ನಾವು ನಿಶ್ಚಿತವಾಗಿ ಕರ್ನಾಟಕದಲ್ಲಿ ಇವರೆಷ್ಟೇ ತಲೆತಗ್ನವಾಗಿ ಪ್ರಯತ್ನ ಮಾಡಿದ್ರು ಸಹ, ಸರ್ಕಾರವನ್ನು ದುರುಪಯೋಗ ಮಾಡಿಕೊಂಡ್ರು ಸಹ ಕನಿಷ್ಠ 20ರಿಂದ 22 ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು, ಅದು ನಮ್ಮ ಗುರಿ. ಬರುವಂತ ದಿವಸಗಳಲ್ಲಿ ಆ ದಿಕ್ಕಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಿ ಬರಗಾಲದ ವೀಕ್ಷಣೆ ಮತ್ತೆ 20 ಲೋಕಸಭಾ ಕ್ಷೇತ್ರಕ್ಕೆ 20ರಿಂದ 22 ಲೋಕಸಭಾ ಕ್ಷೇತ್ರ ಗೆಲ್ಲೋದಕ್ಕೆ ನಮ್ಮ ಶಕ್ತಿ ಮೀರಿ ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ರಾಜ್ಯದ ಜನ ಕಳೆದ 16 ದಿವಸಗಳಿಂದ ನಡೆದಿರುವಂತಹ ಎಲ್ಲ ರಾಜಕೀಯ ಬೆಳವಣಿಗೆ ಗಮನಿಸಿದ್ದೀರಾ. ಭಾರತೀಯ ಜನತಾ ಪಾರ್ಟಿದಲ್ಲಿ ಏನೋ ಪಾತ್ರ ಇಲ್ಲ. ಅವ್ರೇನ್ ಹೇಳಿದ್ರು, ಭಾರತೀಯ ಜನತಾ ಪಾರ್ಟಿ ಕೆಲವು ಶಾಸಕರು ನಮ್ಮ ಜೊತೆಗಿದ್ದಾರೆ ಅಂತ ಹೇಳಿ ಗೊಂದಲವನ್ನು ನಿರ್ಮಾಣ ಮಾಡಿದ್ರು. ಇದರ ಪರಿಣಾಮ ನಾವೆಲ್ಲ 104 ಜನ ಒಂದ್ ಕಡೆ ಇರಬೇಕು ಅನ್ನೋ ತೀರ್ಮಾನ ಮಾಡಿದ್ದು. 2 ಸ್ವತಂತ್ರ ಅಭ್ಯರ್ಥಿಗಳು ಸಹ ನಮಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ನಮ್ಮ ಸಂಖ್ಯೆ ಈಗ 106 ಆಗಿದೆ. ನಾವು ಒಟ್ಟಾಗಿ ಕುಂತ್ಕೊಂಡು ಪಕ್ಷವನ್ನು ಬಲಪಡಿಸುವಂತಹದ್ದು, ಬರಗಾಲಕ್ಕೆ ಸ್ಪಂದಿಸುವಂತಹದ್ದು, ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ನಮ್ಮಿಂದ ಆಗುವಂತಹ ಎಲ್ಲ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇವೆ.